ಸಮರ್ಥ ಅವರ ತಂದೆ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ತಮ್ಮ ಮಗ ಹೇಗಿದ್ದಾರೆ ಈಗ? ಈಗ ಏನು ಹೇಳಿಲ್ಲ ಸರ್, ಇನ್ನು 50% ಓಕೆ ಅಂತಿದ್ದಾರೆ. 24 ಅವರಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ವೆಂಟಿಲೇಟರ್ ಓಪನ್ ಮಾಡಾದ್ಮೇಲೆ ಹೇಳ್ತೀವಿ ಅಂತ ಇದ್ದಾರೆ. ಮಗ ನೋಡಿದ್ರಾ ಹೋಗಿ ಹಾಸ್ಪಿಟ್ಲಲ್ಲಿ? ನೋಡಿದ್ದೀನಿ ಸರ್. ಏನು ICU ಇದ್ದಾರೆ ಈಗ? ಹೌದು ಸರ್, ತುಂಬ ಸೀರಿಯಸ್ ಎಲ್ಲ ಇದ್ದಾರೆ. ಯಾಕೆ ಈ ಘಟನೆ ಅಂತ ಏನಾದರೂ ಹೇಳ್ಕೊಟ್ಟಿದ್ನಾ, ಇಲ್ಲ ಮೊದಲೇನಾದ್ರು ಈ ಥರದ್ದು ಏನಾರ ಪ್ರಯತ್ನ ಪಟ್ಟಿದ್ರೆ? ಹೇಳಿದ, ಇವಾಗ ಹೇಳಿರಲಿಲ್ಲ ಅವನು. ಇವಾಗ ಸ್ಕೂಲಿಂದ ಬಂದು ಹೇಳಿದ್ರು ಅವರೇ. ಸ್ಕೂಲಲ್ಲಿ ಏನೋ ಜಗಳ ಆಗಿತ್ತು, ಅದಕ್ಕೆ ಅವ್ನಿಗೆ ಹೊರಗಡೆ ಹಾಕಿದ್ರು ಕ್ಲಾಸ್ ಟೀಚರು. ಅದಕ್ಕೆ ಅಂತ ಸ್ಕೂಲಿಂದ ಹೇಳಿದ್ರು ಅವರು. ಅದು ನಾವು ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ಹೇಳಿದ್ದು, ಇಲ್ಲ ಅಂದರೆ ಹೇಳಿಲ್ಲ. ಅವ್ರು ಫೋನ್ ಮಾಡಿದ್ರೆ ಈ ಥರ ಜಗಳ ಮಾಡ್ಕೊಂಡಿದ್ದ ನಿಮ್ಮ ಮಗ ಅಂದರೆ ಹೋಗಿ ಕರ್ಕೊಬಂದ್ಬಿಡ್ತಾಯಿದ್ದು. ಅವ್ರು ಏನು ಹೇಳೇ ಇಲ್ಲ ನಮಗೆ. ಸುಮ್ಮನೆ ಹೊರಗಡೆ ಹಾಕ್ಬಿಟ್ರೆ ಹೆಂಗೆ ಸರ್? ಏನೇ ಆಗಲಿ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಬೇಕಲ್ವ ಸರ್? ಏನಾದರೂ ಮಾಡಬೇಕಾಗಿತ್ತು. ಮಾಡಿದರೆ ಎಂಥ ಸಣ್ಣ ವಿಷಯ ಆದರೂ ನಾವು ಹೋಗ್ತಾಯಿದ್ದು. ಇದೇ ಥರದ ಘಟನೆಗಳು ಮೊದಲು ಏನಾದರೂ ನಡೆದಿತ್ತಾ ಸ್ಕೂಲಲ್ಲಿ? ಮೊದಲು ನಡೆದಿತ್ತು, ಕಂಪ್ಲೇಂಟ್ ಬರ್ತಿತ್ತು. ನಾವು ಸ್ವಲ್ಪ ಹೇಳ್ತಿದ್ದೋ, ಅವಾಯ್ಡ್ ಮಾಡ್ತಿದ್ದೋ, ಈ ಥರ ಎಲ್ಲ ಮಾಡ್ಕೊಬೇಡ, ಚೆನ್ನಾಗಿ ಓದು ಅಂತಿದ್ದೋ. ಅವ್ನು ನಂದೇನು ತಪ್ಪಿಲ್ಲ, ಸೀನಿಯರ್ ಹೊಡಿತಾರೆ, ವ್ಯಾನಲ್ಲಿ ಹೋಗ್ತಿದ್ದ, ವ್ಯಾನಲ್ಲಿ ತಲೆ ಮೇಲೆ ಹೊಡಿತಾರೆ, ತಳ್ತಾರೆ, ಹಿಂದಕ್ಕೆ ತಳ್ತಾರೆ ನನ್ನ ಅಂತ ಹೇಳ್ತಿದ್ದ. ಸರಿ, ವ್ಯಾನ್ ಬಿಡಿಸ್ತೋ, ಇವಾಗ ಬಸ್ಸಲ್ಲಿ ಕಳಿಸ್ತಿದ್ದೋ. ಇವಾಗ ನೋಡ್ರೆ ಈ ಥರ ಆಗಿದೆ ಸರ್. ಫೀಸ್ದೇನೋ ಸಮಸ್ಯೆ ಇತ್ತಾ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದ? ಫೀಸ್ದೇನೋ ಅಂಥ ಸಮಸ್ಯೆ ಇಲ್ಲ ಸರ್. ಈಗ ಕಂಪ್ಲೇಂಟ್ ಕೊಟ್ಟಿದ್ರಿ, ಪೊಲೀಸರು ಮತ್ತು BEO ಅವರು ಬಂದಿದ್ದರು, ಎಜುಕೇಷನ್ ಡಿಪಾರ್ಟ್ಮೆಂಟ್. ಏನು ಭರವಸೆ ಕೊಟ್ಟರು ಸರ್? ಅದೇ ನಾವಿದ್ದೀವಿ, ಧೈರ್ಯವಾಗಿರಿ, ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಮಕ್ಳಿಗೂ ಈ ಥರ ಆಗಬಾರ್ದು ಅಂತ ಹೇಳಿದ್ದಾರೆ ಸರ್. ಅವರು ಧೈರ್ಯ ಕೊಟ್ಟಿದ್ದಾರೆ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ತಾವೀಗ? ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಪೊಲೀಸವ್ರು ಬಂದಿದ್ದರು. ಅದೇ ಸ್ಕೂಲ್ ಕಡೆಯಿಂದ ಎನ್ಕ್ವೈರಿ ಆಗಲಿ ಅಂತ ಹೇಳಿದ್ದೀವಿ ಸರ್. ಓಕೆ, ಇದಿಷ್ಟು ಸಮರ್ಥ ಅವರ ತಂದೆಯವರ ಆಗಿರುವಂಥ ಮಹೇಶ್ ಅವರ ಮಾತಾಗಿದ್ದು. ಯಾವ ಮಕ್ಕಳು ಕೂಡ ಈ ರೀತಿಯಾಗಿ ಆಗಬಾರ್ದು, ಎಲ್ಲರೂ ಕೂಡ ಧೈರ್ಯವಾಗಿರಬೇಕು, ಮತ್ತು ಇದೇ ರೀತಿಯಾಗಿ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ಬಿಟ್ಟು ಕೂಡ ಶಿಕ್ಷಣ ಇಲಾಖೆಯವರು, ಅದೇ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಂಬಿದ್ದಾರೆ. ಸಮರ್ಥ ಈಗ ಸದ್ಯಕ್ಕೆ ಚೇತರಿಕೆಯನ್ನು ಕಾಣ್ತಿದ್ದಾರೆ ಅನ್ನೋದು ಅವರ ತಂದೆಯವರ ಮಾತಾಗಿದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಾಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.